ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಬೀದರ್ ನಗರದಲ್ಲಿ ನಿನ್ನೆ ಹಮ್ಮಿಕೊಂಡಿರುವಂತಹ SC/ST ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾ ಇದೆ ಎಂಬ ಕಾರಣದಿಂದಾಗಿ BJPಯ ಘಟಾನುಘಟಿ ನಾಯಕರು ಬೀದರ್ ಜಿಲ್ಲೆಗೆ ಆಗಮಿಸಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆ ವೇಳೆಯಲ್ಲಿ ಬೀದರ್ ಜಿಲ್ಲಾ ಭಾಜಪ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು ಯಾರೋ ಕಿಡಿಗೇಡಿಗಳು ಅವರ ಪಕ್ಷದಲ್ಲಿ ಅವರೇ ಕಾಲ ಮೇಲೆ ಕಾಲು ಹೊಡೆದು ಅವರನ್ನು ಕೆಳಗೆ ಬಿಸಾಡಿದ್ದಾರೆ. ಪಾಪ ಬಿಸಿಲಿನ ತಾಪಮಾನಕ್ಕೋ ಗೊತ್ತಿಲ್ಲ ಅಥವಾ ಮತ್ತೊಂದೋ ಗೊತ್ತಿಲ್ಲ, ಆದರೆ ಈ ರೀತಿಯಾಗಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಬಂಧುಗಳೇ, ಗೋವಿಂದ ಕಾರಜೋಳ ಮತ್ತು ರಾಜ್ಯದ ನಾಯಕರುಗಳು ಸೇರಿಕೊಂಡು ಬೀದರ್ ಜಿಲ್ಲೆಗೆ ಆಗಮಿಸಿರುವಂಥ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು BJP ಕಾರ್ಯಕರ್ತರು. ಈ BJP ಕಾರ್ಯಕರ್ತರು SC/ST ಅನುದಾನವನ್ನು ವಾಪಸ್ ಪಡೆದುಕೊಂಡು ಬೇರೆ ಬೇರೆ ಸ್ಕೀಮ್ಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ತಡಿಬೇಕು, ಕಾಂಗ್ರೆಸ್ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಆಗಿದೆ ಎಂದು ಹೇಳಿ ಅನೇಕ ರೀತಿಗಳಿಂದ ಮಾತಾಡಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪಾಪ ನಮ್ಮ ಬೀದರ್ ಜಿಲ್ಲಾ BJP ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಬರುತ್ತಿರುವಾಗ ಕಾಲಲ್ಲಿ ಕಾಲು ಹಾಕಿ ಅವರನ್ನು ಎಗ್ಗರಿಸಿ ಬಿಡಿಸ್ತಾರೆ. ನೋಡಿ ಒಂಚೂರು ಯಾಕೆ ಈ ರೀತಿಯನ್ನು ಹೇಳ್ತೇನೆ, ಪಾಪ ಎಷ್ಟೋ ಕಷ್ಟಪಟ್ಟು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು ಬರ್ತಿರುವಂಥ ಸಂದರ್ಭದಲ್ಲಿ ಈ ಥರವಾಗಿ ಕಾಲಲ್ಲಿ ಕಾಲು ಹೊಡೆದು ಎಗ್ಗರಿಸಿ ಅವರನ್ನು ಬಿಸಾಕಿ ಬಿಡ್ತಾರೆ. ಅವರನ್ನೇ ಮತ್ತು ಅವರೇ ಮೇಲೆತ್ತಿ ಅಯ್ಯೋ ಸರ್ ನೀವು ಬಿದ್ರ ಅಂತ ಹೇಳಿ ಕೇಳ್ತಾರೆ. ಪಾಪ ಈ ರೀತಿ ಆಗ್ತಾಯಿದೆ ನೋಡಿ. ಇವರು ಈ ರೀತಿ ಬೀಳೋದ್ರಿಂದ ಎಷ್ಟು ಮಟ್ಟಿಗೆ ಸರಿನಾ? ಇದು ಸಂಸ್ಕೃತಿ ಸರಿನಾ? BJP ಪಕ್ಷದ ಇದು ಸೌಜನ್ಯನ ಅಂತಕ್ಕಂಥ ಮಾತು ಹೇಳಿಕೊಳ್ಳಲಿಕ್ಕೆ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಅದೇನೇ ಆಗಿರಲಿ, ಎಲ್ಲ ರೀತಿಗಳಿಂದ ಆಲೋಚನೆ ಮಾಡಿದಾಗ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂಥ ಈ SC/ST ಅನುದಾನಗಳನ್ನು ಬೇರೆಗೆ ಉಪಯೋಗಿಸಬಾರದೆಂಬ ಕಾರಣಕ್ಕಾಗಿ BJP ಪಕ್ಷ ಏನೋ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಇಡೀ ರಾಜ್ಯದಾದ್ಯಂತ. ಹಾಗಾಗಿ ಬೀದರ್ ಜಿಲ್ಲೆಗೆ ಒಂದು ಕಮಿಟಿ ಸಲ್ಲಿಸಿದರು. ಕಮಿಟಿ ಪರವಾಗಿ ಗೋವಿಂದ ಕಾರಜೋಳ ಹಾಗೂ ಇನ್ನೊಬ್ಬರು ಬಂದು ಇಲ್ಲಿ ಬೃಹತ್ವಾದಂಥ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಆದರೆ ನಮ್ಮ ಬೀದರ್ ಜಿಲ್ಲೆಯ ಭಾಜಪ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರಿಗೆ ಕಾಲಲ್ಲಿ ಕಾಲು ಹಾಕಿ ಅವರನ್ನೇ ಕೆಡವಿದಂಥ ಘಟನೆ BJP ನಾಯಕರು ಎಂಥ ಪರಿಸ್ಥಿತಿ ಮುಂದೆ ಹೋಗ್ತಾ ಇದೆ ನೋಡಬೇಕಾದ್ರೆ ನಿಜವಾಗ್ಲೂ ಹೇಳಬೇಕಾದ್ರೆ ಇಲ್ಲಿ BJP ಪಕ್ಷದವರೇ ಕೆಡವಿದ್ದಾರೆ, ಬೇರೆ ಯಾರು ಪಕ್ಷದವರಲ್ಲ, ಅವರವರೇ ಅವರನ್ನು ಸಹಿಸ್ಕೊಳ್ಳೋಕ್ಕಾಗದವರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಪಾಪ ನಿನ್ನೆ ಬಿಸಿಲು ಕೂಡ ತಾಪಮಾನ ಜಾಸ್ತಿ ಆಗಿತ್ತು. ಎಲ್ಲ ಒಂದು ಕಡೆಯಿಂದ ಬಿಸಿಲು ಜಾಸ್ತಿ ಎತ್ತಿ ಸೋಮನಾಥ್ ಪಾಟೀಲ್ ಬಿದ್ದಿದ್ದಾರೆ ಅಂತ ಅನ್ಕೋಬೋದು. ಆದರೆ ಇಲ್ಲಿ ಸೋಮನಾಥ್ ಪಾಟೀಲ್ ಅವರು ಬಿದ್ದಿದ್ದಲ್ಲ, ಯಾರೋ ಕಿಡಿಗೇಡಿಗಳು BJPಯ ಮುಖಂಡರೇ ಕಾಲಲ್ಲಿ ಕಾಲು ಹಾಕಿ ಪಾಪ ಸೋಮನಾಥ್ ಪಾಟೀಲ್ ಅವ್ರನ್ನ ಸಾರ್ವಜನಿಕರ ಮಧ್ಯೆ ಬೀಳಲಿಕ್ಕೆ ಪಾಡ್ತಾ ಇರಲ್ಲ. ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಮತ್ತು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪಾಪ ಸೋಮನಾಥ್ ಪಾಟೀಲು SC/ST ಜನಾಂಗಕ್ಕಾಗಿ ಬರ್ತಕ್ಕಂಥ ಸೌಲಭ್ಯವನ್ನು ಬೇರೆ ಬೇರೆ ಸಿಸ್ಟಮ್ಗೆ ಅಳವಡಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಿಕೊಂಡು ಬೀದರ್ ಜಿಲ್ಲೆಗೆ ಬಂದು ಆಗಮಿಸಿ ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪಾಪ ನಮ್ಮ ಭಾಜಪ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು ಎಡವಿ ಎರಗಿ ಬಿದ್ದಿದ್ದಾರೆ. ಪಾಪ ಏನಾಯಿತೋ ಏನಿಲ್ಲೋ ಗೊತ್ತಿಲ್ಲ, ಬಿಸಿಲು ಜಾಸ್ತಿ ಆಯಿತು ಎಂಬುದನ್ನು ಇಲ್ಲಿ ಅವರೇ ಖುದ್ದಾಗಿ